ರಾಜ್ಯ ಕೈಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ರೋಚಕ ಘಟ್ಟವನ್ನ ತಲುಪಿದೆ. ಅಹಿಂದ ಸಚಿವರಿಂದ ಮತ್ತೊಂದು ಹೊಸ ದಾಳವನ್ನ ಉರುಳಿಸ್ತಾ ಇದ್ದಾರೆ. ರೋಚಕ ಘಟ್ಟ ತಲುಪಿದ ನವೆಂಬರ್ ಕ್ರಾಂತಿ ಕಿಚ್ಚು. ಅಹಿಂದ ಸಚಿವರು ಮತ್ತೊಂದು ಹೊಸ ದಾಳವನ್ನ ಉರುಳಿಸಿದ್ದಾರೆ. 2028ಕ್ಕೂ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ದಲಿತ ಸಚಿವರಿಂದ ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ನಡೆದಿದ್ದಾಗಿದೆ. ಮತ್ತೆ ಪರಮೇಶ್ವರ್ ಹಾಗೆ ಮಹದೇವಪ್ಪ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ಒಟ್ಟಿನಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಅಹಿಂದ ಸಚಿವರ ನಡೆ. ಈಗಾಗಲೇ ರಾಜ್ಯ ಕೈಪಾಳ್ಯದಲ್ಲಿ ಕ್ರಾಂತಿ ನಡೆಯುತ್ತೆ ಅನ್ನುವಂತಹ ಕೆಲವೊಂದಷ್ಟು ಚರ್ಚೆಗಳು ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಹೊತ್ತಿನಲ್ಲೇ ಅಹಿಂದ ಸಚಿವರು ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂತ ಕೂಗನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ರು. ಸಂಬಂಧಪಟ್ಟಂತೆ ಮುನಿಯಪ್ಪ ಅವರ ಹೆಸರು ಕೇಳಿಬಂತು. ಅದಾದ್ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು, ಎಚ್.ಸಿ. ಮಹದೇವಪ್ಪ ಅವರ ಹೆಸರು, ಜೊತೆಗೆ ಪರಮೇಶ್ವರ್ ಅವರ ಜೊತೆಯೂ ಕೂಡ ಕೆಲವೊಂದಷ್ಟು ನಿವಾಸದಲ್ಲೂ ಕೂಡ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಇದರ ಮಧ್ಯದಲ್ಲಿ ಮತ್ತೆ ಹೊಸ ದಾಳವನ್ನ ಉರುಳಿಸೋದ್ರ ಮೂಲಕ ಮತ್ತೊಂದು ಹೊಸ ಹೆಜ್ಜೆಗೆ ಮುನ್ನುಡಿಗೆ ಕಾರಣವಾಗ್ತಾ ಇರುವುದು ಅದೇನಪ್ಪಾ ಅಂತ ಹೇಳಿದ್ರೆ, ಈ ಹಿಂದೆ ಸಿದ್ದರಾಮಯ್ಯ ಅವರು ಡಿಸೆಂಬರ್ನಲ್ಲೇ ಹೇಳಿಕೆ ನೀಡಿದಂಥ ರೀತಿಯಲ್ಲಿ ಮುಂದೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ನಾನು ಚುನಾವಣೆಯಿಂದ ಅಥವಾ ರಾಜಕೀಯದಿಂದ ನಿವೃತ್ತಿಯನ್ನ ಪಡ್ಕೊಳ್ತೀನಿ ಅನ್ನುವಂಥ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ದಾಳವನ್ನ ಹೂಡೋದ್ರ ಮೂಲಕ ದಲಿತ ಸಚಿವರು 2028ಕ್ಕೂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತಾರೆ ಅಂತ ಹೊಸ ಹೇಳಿಕೆಯನ್ನ ಕೊಟ್ಟಿರೋದು ತೀವ್ರ ಸಂಚಲನಕ್ಕೆ ಕಾರಣವಾಗ್ತಾ ಇರೋದು. ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಮಾಡಿ ದಣಿವು ಮಾಡಿಕೊಳ್ಬೇಡಿ ಅಂತ ಕ್ರಾಂತಿ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾರ್ಮಿಕ ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾರ್ಮಿಕ ಹೇಳಿಕೆಯನ್ನ ನೀಡಿದ್ದಾರೆ. ಕ್ರಾಂತಿ ಬಗ್ಗೆ ಚರ್ಚೆ ಮಾಡಿ ದಣಿವು ಮಾಡಿಕೊಳ್ಬೇಡಿ. ಕಾಂಗ್ರೆಸ್ಸಿಗರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಲಹೆಯನ್ನ ನೀಡಿದ್ದಾರೆ. ನವೆಂಬರ್ ಕ್ರಾಂತಿ, ಮುಖ್ಯಮಂತ್ರಿ ಬದಲಾವಣೆ ಹಾಗೆ ದಲಿತ ಸಿಎಂ ಚರ್ಚೆಯ ಬಗ್ಗೆ ಯಾರು ಕೂಡ ಮಾತನಾಡಬೇಡಿ. ಆ ಬಗ್ಗೆ ಯಾರು ಚರ್ಚಿಸುವ ಅಗತ್ಯ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಮಾತನಾಡಿ ಯಾವ ನಾಯಕರು ದಣಿಬಾರದು ಅಂತ ಸಲಹೆ ಕೊಟ್ಟಿದ್ದಾರೆ. ನೋಡಿ, ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಈಗಾಗಲೇ ದಲಿತ ನಾಯಕರು ಕೂಡ ಅಥವಾ ಅಹಿಂದ ನಾಯಕರು ಒಂದು ಕಡೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಸದ್ದಿಲ್ಲದೆ ಹೈಕಮಾಂಡ್ನ ಅಂಗಳಕ್ಕೆ ತಲುಪಿದ್ದು ಆಯಿತು. ಬರಿಗೈನಲ್ಲಿ ವಾಪಸ್ ಬಂದಿದ್ದಾರೆ ಅಂತ ಅಂದುಕೊಳ್ಳುವ ಅಷ್ಟರಲ್ಲೇ ಒಂದು ಕಡೆ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನಾದರೂ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಮುಂದುವರೆದು ಕೆಲವೊಂದಷ್ಟು ನಾಯಕರು ಹಿರಿಯರಿದ್ದಾರೆ, ಅವ್ರನ್ನ ನಾಯಕರು ಮಾಡಿ, ಇವ್ರನ್ನ ನಾಯಕರು ಮಾಡಿ, ಇದೇ ರೀತಿ ಮಾತಿನ ಜಟಾಪಟಿ ಮುಂದುವರಿತಾ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಎಲ್ಲಿಯೂ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತಲೂ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಂತಲೂ ಎಲ್ಲೂ ಹೇಳಿಕೆ ಕೊಟ್ಟಿರಲಿಲ್ಲ. ಮುಂದುವರೆದು ಈಗ ಸುಮ್ಮನೆ ಏನಕ್ಕೆ ಮಾತನಾಡಿ ದಣಿವು ಮಾಡ್ಕೊಳ್ತೀರಾ ಅಂತ ಹೇಳಿಕೆ ಕೊಡೋದ್ರ ಮೂಲಕ ಎಲ್ಲೋ ಅವ್ರಿಗೆ ಸಣ್ಣ ಸುಳಿವು ಸಿಕ್ಕಿದ್ಯಾ ಈ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಈ ಒಂದು ಚರ್ಚೆಯ ಬಗ್ಗೆ, ಅಂದರೆ ದಲಿತ ಸಿಎಂ ಆಗಿರಬಹುದು ಅಥವಾ ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ಇದ್ರ ಬಗ್ಗೆ ಸುಮ್ಮನೆ ಮಾತನಾಡಬೇಡಿ, ಅದ್ರ ಬಗ್ಗೆ ಮಾತನಾಡಿ ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ಒಂದು ಕಡೆ ಪ್ರತ್ಯಕ್ಷವಾದಂತಹ ಸೂಚನೆ ಜೊತೆಗೆ ಇಂಡೈರೆಕ್ಟ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವೊಬ್ಬ ನಾಯಕರು ಕೂಡ ಸುಮ್ಮನೆ ಈ ಟಾಪಿಕ್ ಬಗ್ಗೆ ಮಾತನಾಡಿಕೊಂಡು ದಣಿವು ಮಾಡ್ಕೊಳ್ಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಮಾರ್ಮಿಕವಾದಂತಹ ಸಲಹೆಯನ್ನ ಕೊಟ್ಟಿದ್ದಾರೆ.